ಸೊ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಸೊ ಇವತ್ತು ಏನು ಬ್ಲಾಗ್ ಅಂತ ಅಂದರೆ ಸುಮ್ಮನೆ ಹಂಗೆ ಡೈಲಿ ರೊಟೀನ್ ಬ್ಲಾಗು. ಫಸ್ಟು ಇವಾಗ ನಮ್ಮ ಮಮ್ಮಿನ ಫಿಸಿಯೋಥೆರಪಿ ಕ್ಲಾಸಿಗೆ ಕರ್ಕೋಗ್ಬೇಕು. ಸೊ ಕರ್ಕೊಂಡೋಗಿ ಅಲ್ಲಿ ಸಿಕ್ಕು ಗೈಸ್. ಫೈನಲಿ ರೀಚ್ ಆಗಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಯಾಕಂದರೆ ಎಲ್ಲ ಫುಲ್ ಸೈಲೆಂಟಾಗಿದ್ದಾರೆ. ಎಲ್ಲ ಫಿಸಿಯೋಥೆರಪಿ ಸುಮಾರು ಜನ ಮಾಡಿಸ್ತಿದ್ದಾರೆ. ನಾವು ಬಂದಿರೋದು ರಿಫ್ಲೆಕ್ಸು ಅಂತ. ನಮ್ಮಮ್ಮ ಆಲ್ರೆಡಿ ಒಳಗೆ ಹೋಗಿದ್ದಾರೆ. ಸೊ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಗೈಸ್. ಸಖತ್ ಬಿಸಿಲು ಅಂದ್ಕೊಳ್ಳಿ, ಸೀರಿಯಸ್ ಆಗಿ ಆಯ್ತಲ್ಲ, ಫುಲ್ ಬಿಸಿಲು. ಜೋರಾಗಿ ಮಾತಾಡೋಕ್ಕೂ ಆಗಲ್ಲ, ಎಲ್ಲ ಪೇಷಂಟೆಲ್ಲ ಇದ್ದಾರೆ. ರಿಫ್ಲೆಕ್ಸು ನೀವೇನಾದರೂ ಫಿಸಿಯೋಥೆರಪಿ ಮಾಡಿಸ್ಬೇಕಂದ್ರೆ ಇಲ್ಲೇ ಬನ್ನಿ, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. A few moments later. ಓಕೆ ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಜಸ್ಟ್ ಫಿಸಿಯೋಥೆರಪಿ ಎಲ್ಲ ಮುಗಿಸ್ಕೊಂಡು 3:30ಗೆ ಹೋಗಿದ್ದು, 5:30ಗೆ ಬಂದಿದ್ದು. ಸೊ 2 hours ಆಯಿತು. ಇವತ್ತೇನೋ ಬೇರೆ ಥರ ಇತ್ತು ಕ್ಲಾಸು, ಜಾಸ್ತಿ ಟೈಮ್ ಹಿಡಿದು. ಸೊ ಇನ್ಮೇಲಿಂದ ನೆಕ್ಸ್ಟು 10 days ಕಂಟಿನ್ಯೂಸ್ ಆಗಿ ಹೋಗಬೇಕು. ಅದು ಏನೋ ಮೂಮೆಂಟ್ ಬರ್ತಾಯಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ 10 days ಕರ್ಕೊಂಡು ಹೋಗಬೇಕು. 10 days ಆದಮೇಲೆ ಫುಲ್ ರೆಡಿ ಆಗಿಬಿಡ್ತಾರೆ. ಇನ್ನೊಂದು 1 month ಫುಲ್ ನಾರ್ಮಲಾಗಿ ವಾಕ್ ಮಾಡ್ತಾರಂತೆ. ಸೊ ಇನ್ನು 10 days ಕಂಟಿನ್ಯೂಸ್ ಆಗಿ ಕರ್ಕೊಂಡು ಹೋಗ್ಬೇಕು. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಗೈಸ್ ವೆದರ್ ನೋಡಿ ಗೈಸ್ ಹೆಂಗಿದೆ. ಕ್ಲೌಡ್ಸ್ ನೋಡಿ ಯಾವ ಥರ ಇದೆ. ಫುಲ್ ಎಲ್ಲೋ ಇಷ್ಟು ಥರ ಕಾಣಿಸ್ತಿದೆ ಫುಲ್ ಎಲ್ಲ. ಆಗಲೇ ಮೂನ್ ಬಂದ್ಬಿಟ್ಟಿದೆ. ಈ ವೆದರ್ಗೂ ಈ ಟೀಗೂ ಏನೋ ಒಂದು ಕನೆಕ್ಷನ್ ಸಕ್ಕತ್ತಾಗಿದೆ. ಫುಲ್ಲು ಗಾಳಿ ಅನ್ಕೊಳ್ಳಿ. ಗೈಸ್ ಎಲ್ಲೋ ಸರಿಯಾಗಿ ಮಳೆ ಹೊಡಿತೈತೆ ಇದಂತೂ. ಎಲ್ಲೋ ಕಡಕ್ಕಾಗಿ ಮಳೆ ಹೊಡಿತಿದೆ. ಎಲ್ಲೂ ಮಳೆ ಬಂದರೆ ಸಾಕು, ಸೆಕೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ನೇನು ಸಮಾಚಾರ? ಗೈಸ್ ಹೆಂಗಿದೆ ಜೀವನ ನಿಮ್ಮದೆಲ್ಲ? ಯಾರು ನಮ್ಮದು ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಕಮೆಂಟ್ ಹಾಕಿ, ಒಂದು ವರ್ಡಲ್ಲಿ ಹಾಕಿ ಸಾಕು. ಹೌ ಇಸ್ ಲೈಫ್? ಒನ್ ವರ್ಡ್ ಆನ್ಸರ್ ಅಷ್ಟೇ. ಯಾವ ಥರ ಕಮೆಂಟ್ ಬರುತ್ತೆ ನೋಡೋಣ. ಕಮೆಂಟ್ ಬರೋಲ್ಲ, ಆ್ಯಕ್ಚುಲಿ ಮಾಡಲ್ಲ ಅನ್ಸುತ್ತೆ ಯಾರೂ. ಬಟ್ ನೋಡೋಣ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ. ನಾನು ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ಅರ್ಧ ವೀಡಿಯೋ ನೋಡಿದ್ರೆ ಎಲ್ಲಿ ಗೊತ್ತಾಗುತ್ತೆ ಅವ್ರಿಗೆ? ಬರೀ ಏನು ಗೊತ್ತಾಗೈತೆ, ನನ್ನ ಫ್ರೆಂಡ್ಸ್ ಆದರೂ ಅಷ್ಟೇ ಬರೀ ತಮ್ನೇಲಿ ಮಾತ್ರ ನೋಡ್ಕೊಬಿಡ್ತಾರೆ. ಫುಲ್ ವೀಡಿಯೋ ಯಾರೂ ನೋಡೋದೇ ಇಲ್ಲ. ನಾನು ಎಷ್ಟೊಂದು ಸಲ ನಾನು ಚೆಕ್ ಮಾಡಿದ್ದೀನಿ ಫುಲ್ ವೀಡಿಯೋ ನೋಡಿರ್ತಾರ ಅಂತ. ಅಲ್ಲಿ ನೋಡಿದ್ರೆ ಬರೀ ಒಂದು 30 secondsಗೆ ಸ್ಟಾಪ್ ಮಾಡಿರ್ತಾರೆ. ನಾನು ಹೇಳಬೇಕು ನೋಡ್ರೋ ಅಂತ. ಸೈಕ್. ಸಬ್ಸ್ಕ್ರೈಬರ್ಸ್ ಮಾಡಿ ಬೇಗ. 1K ಸಬ್ಸ್ಕ್ರೈಬರ್ಸ್ ಬೇಗ ಮಾಡಿದ್ರೆ ನಾವು ಇನ್ನೇನು ಒಳ್ಳೊಳ್ಳೆ ವೀಡಿಯೋಸ್ ಪ್ಲ್ಯಾನ್ ಮಾಡ್ಬೋದು. 1K ಸಬ್ಸ್ಕ್ರೈಬರ್ಸ್ ಮಾಡಿ ಬೇಗ. ಈಗ 250 ಸಮಥಿಂಗ್ ಇದ್ದಾರೆ. ಸೊ ಬೇಗ 1K ಸಬ್ಸ್ಕ್ರೈಬರ್ಸ್ ಮಾಡಿ. ಅದೇ ಒಂಥರ ಡ್ರೀಮ್ ಥರ ಆಗ್ಬಿಟ್ಟಿದೆ ನನಗಂತೂ ಯೂಟ್ಯೂಬಲ್ಲಿ. ಅದಂತೂ ಯೂಟ್ಯೂಬಲ್ಲಂತೂ ಡ್ರೀಮ್ ಥರ ಆಗ್ಬಿಟ್ಟಿದೆ. ಗೈಸ್ ಬೆಳಿಬೇಕು. ನೀವು ಬೆಳೆಸ್ಬೇಕು, ಸಪೋರ್ಟ್ ಮಾಡಿ. ವಿಷಯ ಏನು ಅಂದರೆ
ಜನ ಗುರುತಿಸ್ಬೇಕು ನಮ್ಮನ್ನ, ಆ ರೇಂಜಿಗೆ ಫೇಮಸ್ ಆಗಬೇಕು. ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಟೈಮ್ ಸಿಗ್ತಲ್ಲ ಸ್ವಲ್ಪ, ಮತ್ತು ಇಂಟ್ರೆಸ್ಟ್ಗಿಂತ ಫುಲ್ ಫ್ರಸ್ಟ್ರೇಟ್ ಆಗಿರ್ತೀನಿ ಯಾವಾಗಲೂ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಹಂಗೆ ಆಗ್ತಿದೆ. ಅದಕ್ಕೆ ವೀಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ಹಾಕ್ತೀನಿ ವೀಡಿಯೋಸು. ಸೊ ಈಗ ಆಗಲೇ ಸ್ವಲ್ಪ ರೀಚ್ ಆಗಿದೆ, ಅಕೌಂಟು ಸ್ವಲ್ಪ ರೀಚ್ ಆಗ್ತಾಯಿದೆ ಇವಾಗ. ಸೊ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ನಿಂತೋಗ್ಬಿಡುತ್ತೆ. ಹೆಂಗೋ ಒಂದು ಲೆವೆಲಿಗೆ ತಂದಿದ್ದೀನಿ ಇವಾಗ ಅಕೌಂಟು. ಸೊ ಈಗ ವೀಡಿಯೋ ಹಾಕ್ದಾಗೆಲ್ಲ 200 ಸಮಥಿಂಗ್ ಪ್ಲಸ್ ವ್ಯೂಸ್ ಹೋಗ್ತಿದೆ. ಇದಂತೂ ನಿಜವಾಗ್ಲೂ ಐ ಫೀಲ್ ಗ್ರೇಟ್. ಮೊದಲು ವೀಡಿಯೋಸ್ ಹಾಕಿದ್ದೆಲ್ಲ ಬರೀ 20, 30, 50 ಆ ಥರ ವ್ಯೂಸ್ ಹೋಗ್ತಿತ್ತು. ಇವಾಗ ಒಂದು ಲೆವೆಲ್ಗೆ ಚೇಂಜ್ ಆಗಿದೆ, ಒಂದು 200 ವ್ಯೂಸ್ ಹೋಗ್ತಿದೆ. ಶಾರ್ಟ್ಸ್ ಅಂತೂ ಚೆನ್ನಾಗಿ ಹೋಗ್ತಿದೆ. ಇವಾಗ 400 ಪ್ಲಸ್ ವ್ಯೂಸ್ ಹೋಗ್ತಿದೆ ಶಾರ್ಟ್ಸು. ಅದು ಬಿಟ್ಟರೆ ವೀಡಿಯೋಸೇ ಸ್ವಲ್ಪ ಹೋಗುತ್ತೆ ಗೈಸ್. ಹಾರ್ಡ್ ವರ್ಕ್ ಮಾಡಬೇಕು. ಡೈಲಿ ಪೋಸ್ಟ್ ಮಾಡ್ತೀನಿ. ಇನ್ಮೇಲೆ ಟ್ರೈ ಮಾಡ್ತಿದ್ದೀನಿ. ನಾನು ಡೈಲಿ ಅಂತ ಹೇಳ್ದಾಗೆಲ್ಲ ಮಾಡೋಕ್ಕೆ ಆಗಲ್ಲ. ಸುಮ್ಮನೆ ಹೇಳ್ದಂಗೆ ಪೋಸ್ಟ್ ಮಾಡ್ತಾ ಇರಬೇಕು. ಡೈಲಿ ಬ್ಲಾಗ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿಬಿಡೋದು, ಆಮೇಲೆ ಮಾಡದೇ ಇದ್ದರೆ ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಗೈಸ್ 75 ಡೇಸ್ ಚಾಲೆಂಜ್ನ ಮಾಡೋಕ್ಕೆ ಒಪ್ಕೊಂಡಿದ್ದೆ. ಏನಾಯಿತು ಸೀನ್ ಅಂತಂದರೆ, 7 ಡೇಸ್ ಮಾಡಿದ್ನಾ ಹೇಳ್ತೀನಿ ಗೈಸ್. ಇಲ್ಲಿ 7 ಡೇಸ್ ಮಾಡಿದ್ನಾ, 7 ಡೇಸ್ ಆದಮೇಲೆ ಏನಾಯಿತು ಅಂದರೆ ಹುಷಾರು ತಪ್ಪಿದೆ. ಸೊ ಏನು ಚೆನ್ನಾಗಿ ಫುಲ್ಲು ಮೊಟ್ಟೆ ಅಂತೆ ಎಲ್ಲ ತಿಂದ್ಕೊಂಡು ಫುಲ್ ಬಲ್ಕ್ ಮಾಡ್ತಿದ್ದೆ. ಚೆನ್ನಾಗಿ ತಿನ್ನಬೇಕು, ವರ್ಕೌಟ್ ಮಾಡಬೇಕು, ಹಾಗೆ ಕೆಲಸನೂ ಮಾಡ್ತಿದ್ದೆ. ಸೊ ಏನಾಯಿತು ಎಲ್ಲ ಮಿಕ್ಸ್ ಆಗಿ ಫಸ್ಟು ಬಾಡಿ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲಿಂದ ಬಂತು ನೋಡಿ. ನೆಕ್ಸ್ಟ್ ಅದು ಹೇಳ್ಬಾರ್ದು ದೇವ್ರದ್ದು. ಅದಾಯಿತು. ಒಂದು 15 ಡೇಸ್ ಕಷ್ಟಪಟ್ಬಿಟ್ಟಿದ್ದೀನಿ. 15 ಡೇಸ್ ಕಷ್ಟಪಟ್ಟು ಆಮೇಲಿಂದ ಅಂದ್ಕೊಂಡೆ, ಸೊ 75 ಡೇಸ್ ಚಾಲೆಂಜ್ ಹೇಳ್ಬಿಟ್ಟಿದ್ದೀನಲ್ಲ, ಮಾಡ್ತಾ ಇಲ್ವಲ್ಲ ಅಂತ. ಸೊ ಗೈಸ್, ನಾನು ಚೆನ್ನಾಗಿದೆ 75 ಅಲ್ಲ 700 ಡೇಸ್ ಮಾಡ್ಬೋದು. ನಾನೇ ಚೆನ್ನಾಗಿಲ್ಲ ಅಂದರೆ ಯಾರಿಗೋ ಜನಗಳಿಗೆ ಅದೇ ಎಲ್ಲರಿಗೂ ಮೆಚ್ಚಿಸೋಕ್ಕೆ 75 ಡೇಸ್ ಚಾಲೆಂಜ್ ತೊಗೊಂಡಿಲ್ಲ. ಒಂದು ಡಿಸಿಪ್ಲಿನ್ ಬರಲಿ, ನನಗೂ ಒಂದೊಳ್ಳೆ ಫಿಸಿಕ್ ಮೇಂಟೈನ್ ಮಾಡೋದು ಅಂದ್ಬಿಟ್ಟು ನಾನು ತೊಗೊಂಡಿದ್ದು 75 ಡೇಸ್ ಚಾಲೆಂಜ್. ಸೊ ನಾನು ಅದಕ್ಕೆ ಏನೂ ಅಪ್ಡೇಟು ಮಾಡಲಿಲ್ಲ ಯಾರಿಗೂ. ಹಿಂಗಾಯಿತು, ಆ ಥರ ಆಯಿತು, ಈ ಥರ ಆಯಿತು ಅಂತ ಏನೂ ಹೇಳಲೂ ಇಲ್ಲ. ಸೊ ನಾನು ಹಂಗೇ ಯಾರಿಗೆ ಯಾಕೆ ಹೇಳಬೇಕು, ನನಗಿಷ್ಟ ಆಯಿತಾ ನಾನು ಮಾಡ್ತೀನಿ, ಇಷ್ಟ ಆಗಲಿಲ್ವಾ ಮಾಡಲ್ಲ ಅಷ್ಟೇ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಸುಮಾರು ಜನ ಕೇಳ್ತಿದ್ರು, ಇಲ್ಲಿ 75 ಡೇಸ್ ನಿಂತೋಯ್ತಾ. ಸೊ ನಮಗೆ ಗೊತ್ತಿರುತ್ತೆ ಏನು ಕಷ್ಟ ಆಗಿರುತ್ತೆ ಅಂತ. ಏನು ಸುಮ್ಮನೆ ನಿಲ್ಲಿಸೋದಿಲ್ಲ. ಅಷ್ಟಿಲ್ಲದೆ ಏನಕ್ಕಪ್ಪ ನಾವು ತಗೋತಿದ್ವಿ. 7 ಡೇಸ್ ಮಾಡಿದೆ. ಅದು ಹೆಲ್ತ್ ಇಶ್ಯೂಸ್ ಆಗಿದ್ದಕ್ಕೆ ಮಾತ್ರ ನಾನು ಕ್ವಿಟ್ ಮಾಡಿದ್ದು. ಸಾರಿ ಗೈಸ್, ಮಧ್ಯದಲ್ಲಿ ಮಾತಾಡುವಾಗ ಸ್ವಲ್ಪ ಬೇಕಲ್ಲ ಎನರ್ಜಿ ಮಾತಾಡೋಕ್ಕೆ. ಗೈಸ್ ಇವಾಗಲೇ ಇಷ್ಟೊಂದು ಮಾತಾಡೋದು ಕಲ್ತ್ಕೊಂಡಿರೋದು, ಇವಾಗ ಕಲಿತಾ ಇದ್ದೀನಿ ಮಾತಾಡೋದು. ಸೊ ಮುಂಚೆ ಆದರೆ ಏನು ಮಾಡ್ತಿದ್ದೆ ಅಂದರೆ ಕ್ಯಾಮ್ರಾ ಮುಂದೆ ಇಟ್ಕೊಬಿಡೋದು, ಒಂದು 10 to 20 ಸೆಕೆಂಡ್ ಮಾತಾಡ್ಬಿಡೋದು, ಮತ್ತೆ ಆಫ್ ಮಾಡಿಬಿಡೋದು. ಇವಾಗ ಕಂಟಿನ್ಯೂಸ್ ಆಗಿ ಇವಾಗಲೇ ಮಾತಾಡ್ತಿರೋದು. ಇಷ್ಟೊಂದು ಅಂದರೆ ನನಗೆ ಒಂಥರ ಲೆವೆಲ್ ಅಪ್ ಆಗ್ತಿದೆ, ಮತ್ತು ಚೇಂಜ್ ಆಗ್ತಿದೆ ಅಂತ ಅನಿಸ್ತಿದೆ. ಚೇಂಜಸ್ ಕಾಣಿಸ್ತಿದೆ ನನ್ನಲ್ಲಂತೂ, ಅಂದರೆ ವೇ ಆಫ್ ಟಾಕಿಂಗಲ್ಲಿ. ಸೊ ಗೈಸ್ ಇನ್ನೊಂದು ತಿಂಗಳು ಕಾಲೇಜ್ ಅಷ್ಟೇ ಗೈಸ್ ಇರೋದು. ತಲೆ ಕಿಟ್ಟೋಗ್ಬಿಡುತ್ತೆ. ಡಿಗ್ರಿನೂ ಮುಗ್ದೋಯ್ತು, ಮುಂದೆ ಏನು ಜೀವನ ಅನಿಸ್ಬಿಟ್ಟಿದೆ. ಈಗ ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ ನಾನಂತೂ. ಏನಾದರೂ ಒಂದು ಮಾಡೇ ಮಾಡ್ತೀನಿ. ತಲೆ ಯಾಕೆ ಕೆಡಿಸ್ಕೋಬೇಕು, ಏನು ಬಂದರೂ ಫೇಸ್ ಮಾಡೋಣ, ಆರಾಮಾಗಿ ಚಿಲ್ ಮಾಡ್ಕೊಂಡು ಫೇಸ್ ಮಾಡೋಣ ಅಂತ ಇದ್ದೀನಿ. ನೋಡೋಣ. ಈಗೊಂದು ಎಕ್ಸಾಮ್ ಬರೆದು ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ ನಮಗೆ ಗೈಸ್. ಅದಕ್ಕೆ ಮುಂಚೆ ಸುಮಾರು ಫೆಸ್ಟ್ಗಳಿದೆ ಕಾಲೇಜಲ್ಲಿ, ಎಲ್ಲನೂ ಅಟೆಂಡ್ ಮಾಡಬೇಕು. ಕಾಲೇಜಲ್ಲಿ ವ್ಲಾಗ್ಸ್ ಮಾಡ್ಬೋದು. ಸೊ ಯಾರೂ ಬರೋದಿಲ್ಲ, ಬೇಡ ನಂಗೆ ಕ್ಯಾಮ್ರಾ ಶೈ ಆಗುತ್ತೆ ಹಂಗೆ ಹಿಂಗೆ ಅಂತ ಡೌಗಳು ಹೊಡಿತಾರೆ. ಅದಕ್ಕೆ ಜಾಸ್ತಿ ಕರೆಯೋಕ್ಕೆ ಹೋಗಲ್ಲ ನಾನು. ಬರಲ್ವಾ ಬಿಡಿ ಆಯಿತು ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಕೆಲವು ಜನ ಬರ್ತಾರೆ, ಆದರೂ ನನಗೆ ಒಂಥರ ಆಗುತ್ತೆ. ಆಮೇಲೆ ಸೊ ಏನು ಮಾಡೋದು, ಹೋಗು ಹಂಗೆ ಏನೋ ಥರ. ಬಟ್ ಟ್ರೈ ಮಾಡ್ತೀನಿ. ನಮ್ಮ ಕಾಲೇಜಲ್ಲಿ ಫೆಸ್ಟು ಏನೇ ಫಂಕ್ಷನ್ ನಡೆದ್ರು ಅದ್ರದ್ದಂತೂ ಬ್ಲಾಗ್ ಮಾಡೇ ಮಾಡ್ತೀನಿ.
ಗೈಸ್ ಮುಂಚೆ ಆದರೆ ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಳ್ಳೋಕೆ ಯೋಚನೆ ಮಾಡ್ತಿದ್ದೆ, ಯಾರಾದರೂ ನೋಡ್ಬಿಡ್ತಾರೆ ಅಂತ. ಇವಾಗ ಮಿನಿಮಮ್ ಅಂದರೂ ಈಗ ಎಷ್ಟೊತ್ತಿಂದ ಮಾತಾಡ್ತಿದ್ದೀನಿ ನಿಮಗೆ ಗೊತ್ತಾಗ್ತಿದೆ ಯಾವ ಥರ ಚೇಂಜ್ ಆಗಿದ್ದೀನಿ ಟಾಕಿಂಗಲ್ಲಿ, ಮತ್ತು ಏನೇನೋ ಚೇಂಜಸ್ ಆಗಿದೆ ಎಲ್ಲ ಹೇಳ್ತೀನಿ. ಮರ್ತೋಗ್ಬಿಡುತ್ತೆ ಸ್ವಲ್ಪ, ಎಲ್ಲ ಒಟ್ಟಿಗೆ ಹೇಳೋಕ್ಕಾಗಲ್ಲ. ಸೊ ಇಷ್ಟು ಇವಾಗ ಹಿಂಗಿದೆ. ಇವಾಗ ಇನ್ನೊಂದು ತಿಂಗಳು ಕಾಲೇಜ್ ಅಷ್ಟೇ ಇರೋದು, ಅದರಲ್ಲೂ ಇನ್ನು ಅಸೈನ್ಮೆಂಟು ಅದು ಇದು ಎಲ್ಲ ಬರೀಬೇಕು. ಮತ್ತು ಇನ್ನೊಂದು ಏನಂದರೆ ಪ್ರಾಜೆಕ್ಟ್ ಮಾಡಬೇಕು. ಕೈನೋ ಬರ್ತಿದ್ದೆ ಫೋನ್ ಹಿಡ್ಕೊಂಡು ಆಗಿನಿಂದ ಶಿಫ್ಟ್ ಮಾಡ್ತಾಯಿದ್ದೀನಿ ಕೈನ. ಪ್ರಾಜೆಕ್ಟ್ ಮಾಡಬೇಕು ಪ್ರಾಜೆಕ್ಟ್ ಅಂದರೆ ಸೀರಿಯಸ್ಲಿ ಗೊತ್ತೇ ಆಗ್ತಾಯಿಲ್ಲ ಏನು. ನಮ್ಮ ಟೀಮ್ ಅವ್ರು ನೋಡಿದ್ರೆ ಅವರು ಒಂಥರ ಆಡ್ತಿದ್ದಾರೆ. ಏನು ಮಾಡೋದು ಹೇಳಿ, ಪ್ರಾಜೆಕ್ಟು ನೀವೇ ಓನಾಗಿ ಏನಾದರೂ ಮಾಡಿ ಅಂತಾರೆ. ಓನಾಗಿ ಮಾಡೋದು ಅಂದರೆ ಓನಾಗಿ ಮಾಡ್ಬೋದು, ಬಟ್ ಟೈಮ್ ಹಿಡಿಯುತ್ತೆ ಜಾಸ್ತಿ. ಅದನ್ನೆಲ್ಲ ಯೋಚನೆ ಮಾಡಿ ಅವ್ರಿಗೆ ಅಲ್ಲಿ ಹೇಳಿ ಈ ಥರ ಇಂಪ್ಲಿಮೆಂಟ್ ಮಾಡಿಕೊಡಿ, ಕೋಡಿಂಗೆಲ್ಲ ಬೇಕಲ್ವಾ. ಸೊ ಅದಕ್ಕೆ ಅವ್ರು ಕೊಟ್ಟಿರೋದೇ, ಅವರು ಒಂದು ಇಷ್ಟು ಕೊಟ್ಟಿದ್ದರು ಪ್ರಾಜೆಕ್ಟ್ ಇಷ್ಟಿದೆ ಅಂತ ಪ್ರಾಜೆಕ್ಟ್ ಅವರು ಕೊಟ್ಟಿದ್ದರು. ಸೊ ಅದ್ರಲ್ಲಿ ಇನ್ನೂ ಯಾರು ನಮ್ಮ ಗ್ರೂಪವ್ರು ಇನ್ನೂ ಸೆಲೆಕ್ಟೇ ಮಾಡಿಲ್ಲ. ನಾನೇ ನಮ್ಮ ಗ್ರೂಪಲ್ಲಿ ನಾನು ಮತ್ತು ನಮ್ಮ ವಿನೋ ಒಂದೇ ಗ್ರೂಪು. ಸೊ ನಾವೇನು ಹೇಳಿದ್ವಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ವಿ ಅವ್ರಿಗೆ. ಸೊ ಏನು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಈ ವೀಕಿಂದ ಯಾವುದಕ್ಕಾದ್ರೂ ಒಂದು ಜಾಯ್ನ್ ಆಗಬೇಕು. ಎರಡಿದೆ, ಒಂದು ಲೆಟ್ಸ್ ಪ್ರೋ, ಒಂದು IBIS ಅಂತ. ನಾನು ಲೆಟ್ಸ್ ಪ್ರೋ ಹೋಗೋಣ ನಾನು, ಅವರು ನೋಡೋಣ ಅಲ್ಲೋಗು ವಿಚಾರಿಸೋಣ, IBIS ಅಲ್ಲಿ ಒಂದು ಸಲ ವಿಚಾರಿಸೋಣ ಹಂಗೆ ಹಿಂಗೆ ಅಂತ ಮಾತಾಡಿ. ಸೊ ನಮ್ಮ ಕ್ಲಾಸಲ್ಲಿ ಸುಮಾರು ಜನ ಬರೀ IBISಗೆ ಹೋಗ್ತಾ ಇರೋದು. ಸೊ ನಾನು ಅದೇ ಅಂದ್ಕೊಂಡೆ, ನಾವು ಅಲ್ಲೇ ಹೋಗ್ಬಿಡೋಣ, ವೀಕ್ಲಿ ಒನ್ಸ್ ಕ್ಲಾಸು ಆರಾಮಾಗಿ ಮಾಡಿಕೊಂಡು ಏನೋ ಒಂದು ಮುಗಿಸ್ಕೊಬಿಡೋದು ಅಂತ ನಾನು. ಸೊ ಇವ್ರು ನೋಡಿದ್ರೆ ಲೆಟ್ಸ್ ಪ್ರೋಲ್ ಒಂದು ಸಲ ಕೇಳಿ ನೋಡೋದು, ಹೋಗ್ಬಿಟ್ಟು ಒಂದು ಸಲ ಕೇಳ್ಕೊಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಜಾಯ್ನ್ ಆದರೆ ನಮಗೆ ಒಳ್ಳೇದಲ್ವಾ. ನೋಡೋಣ ಗೈಸ್, ಅಪ್ಡೇಟು ಆಮೇಲೆ ಕೊಡ್ತೀನಿ ನಿಮಗೆ. ಕಾಲೇಜಲ್ಲಿ ಎಷ್ಟೆಲ್ಲ ಬರ್ತಿದೆ ಚೆನ್ನಾಗಿ, ಎಲ್ಲ ವ್ಲಾಗ್ ಮಾಡೋದ, ಫುಲ್ ಮೆಮೊರೀಸ್ ಮಾಡಬೇಕು, ಅದೇ ಇರೋದು ನನಗೆ ಇವಾಗ. ಗೈಸ್ ಇನ್ನೊಂದು, ಈ ಸೌಜನ್ಯ ಅವ್ರ ರಿಲೇಟೆಡ್ ಒಂದು ವೀಡಿಯೋ ಮಾಡಿದೆ. ಸೊ ಏನೇನೋ ಮಾತಾಡೋಕ್ಕಾಗಲ್ಲ ಅದು, ಯಾಕಂದರೆ ಗೊತ್ತಿದ್ದರೆ ಫುಲ್ ಕ್ಲಿಯರ್ ಪಿಕ್ಚರ್ ಗೊತ್ತಿದ್ದರೆ ಮಾತಾಡಬೇಕು. ಸುಮ್ಮನೆ ಆಮೇಲೆ ನಾವೇನೋ ಮಾತಾಡೋದು, ಅಲ್ಲೇನೋ ಒಂದೊಂದು ವರ್ಡ್ಗೂ ತುಂಬ ಇದಾಗ್ಬಿಡುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನೂ ಮಾತಾಡಲಿಲ್ಲ. ಸಮೀರ್ ಅವ್ರು ಮಾತಾಡಿದ್ದಾರೆ, ಅದೇ ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ, ಆ ಮ್ಯಾಟರ್ ಬಗ್ಗೆ ಇನ್ನೂ ಯಾರೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ಅದೇ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ನನ್ನ ಅಕೌಂಟಲ್ಲಿದೆ. ಸೊ ಹೋಗಿ ನೋಡಿ, ನೀವು ತಿಳ್ಕೊಳ್ಳಿ. ಗೈಸ್ ಧರ್ಮಸ್ಥಳ ದೇವ್ರಿಗೆ ಸುಮಾರು ಜನ ಬೈತಿದ್ದಾರೆ ಹಂಗೆ ಹಿಂಗೆ ಅಂತ. ಸೊ ದೇವ್ರು ನೋಡ್ಕೋತಾರೆ ಬಿಡಿ, ದೇವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಷ್ಟೇ. ಸೊ ಓಕೆ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.